Hello beautiful peoples, welcome back to my YouTube channel Sandvi Vlogs. ನಾನು ಇವತ್ತು ಮಂಡೇ ಅರೌಂಡ್ 7 o'clock ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಇಷ್ಟೊತ್ತಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಿಮಗೆಲ್ಲ ಗೊತ್ತಿರೋದು ಹಾಗೆಯೇ 12th ತುಳಸಿ ಪೂಜೆ ಇರೋದ್ರಿಂದ ತುಳಸಿ ಪೂಜೆ ಪ್ರಿಪ್ರೇಷನ್ಸ್ನ ಮಾಡ್ಕೊಬೇಕು ನಾನು. ಅದಕ್ಕೋಸ್ಕರ ಇವಾಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ತುಳಸಿಗೆ ಉಡ್ಸೋದಕ್ಕೆ ಅಂತ ನಾನು ಸ್ಯಾರಿ ಎಲ್ಲ ತೊಗೊಂಡು ಬಂದಿದ್ದೀನಿ. 2 ವರ್ಷ ನಾನು ಅಮ್ಮನ ಮನೇಲಿ ಪೂಜೆನ ಮಾಡಿದ್ದೆ. ಈ ವರ್ಷ ನಾವು ಸಪ್ರೇಟ್ ಮನೆ ಮಾಡಿ ಬಂದಿರೋದ್ರಿಂದ ಈ ವರ್ಷ ನಾನು ಇಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಷ್ಟು ಥಿಂಗ್ಸ್ ಎಲ್ಲ ನಾಳೆ ಮಾರ್ನಿಂಗ್ ಪರ್ಚೇಸ್ ಮಾಡ್ತೀನಿ. ಇವಾಗ ಏನೇನೆಲ್ಲ ನೆನಪಲ್ಲಿ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಹೋಗಿ ಕಂಪ್ಲೀಟಾಗಿ ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ. ಏನನ್ನ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತೆಲ್ಲ ನಾನು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಅಂದರೆ ಇದೇ ಕಂಟಿನ್ಯೂಷನ್ ವ್ಲಾಗ್ ಆಗಿ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಬನ್ನಿ ಬೇಗ ಹೊರಡೋಣ. ಜೊತೆ ನಾನು ಇವಾಗ ಹೊರಡ್ತಾ ಇದ್ದೀನಿ. ಏನೇನೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡು ಆನ್ ದ ವೇ ಎಲ್ಲನೂ ಕೂಡ ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋದ್ವಿ. ಬಟ್ ಪ್ಲ್ಯಾನ್ ಎಲ್ಲ ಕಂಪ್ಲೀಟಾಗಿ ಉಲ್ಟಾಯಿತು. ನಾವು ಯಾಕೆ ಸ್ಯಾರಿ ತೊಗೊಳಕ್ಕೆ ಹೋದ್ವಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸಡನ್ನಾಗಿ ಹೋದ್ವಿ. ಯಾವುದೋ ಒಂದು ಸ್ಯಾರಿ ಇಷ್ಟ ಆಯ್ತಂತೆ ವಿಗೆ. ಸೊ ನಾವು ಸ್ಯಾರಿ ತೊಗೊಳೋ ಪ್ಲ್ಯಾನ್ಸೇ ಇರಲಿಲ್ಲ ಆ್ಯಕ್ಚುಲಿ. ಸೊ ಮತ್ತೆ ಕನ್ಫ್ಯೂಷನ್ಸ್ ಆಯಿತು. ಎಲ್ಲ ಕಲರ್ಸ್ ಅದು ಇದು ಎಲ್ಲ ಓಪನ್ ಮಾಡಿಸಿ ಗೊತ್ತಲ್ಲ, ಹುಡುಗಿರು ಏನಾದರೂ ಸ್ಯಾರಿ ಶಾಪಿಂಗ್ಸ್ಗೆ ಅಂತ ಹೋದರೆ ಎಷ್ಟೆಲ್ಲ ಟೈಮ್ ಹಿಡಿಯುತ್ತೆ ಅಂತ. ಅದನ್ನು ತೆಗಿರಿ ಇದನ್ನು ತೆಗಿರಿ ಅಂತ ಫೈನಲಿ ಎಲ್ಲನೂ ತೆಗೆಸಿ ಯಾವ್ದು ಬೇಕು ಅಂತ ಇನ್ನೂ ಕನ್ಫ್ಯೂಷನ್ಸಲ್ಲಿ ಕೊನೆಗೆ ಒಂದಿಷ್ಟು ಪ್ಯಾಕ್ ಕೂಡ ಮಾಡಿಸಿ ಮತ್ತೆ ತೆಗೆಸಿ. ಸೀರಿಯಸ್ಲಿ ನಾವು ಸ್ಯಾರಿ ತೊಗೊಳ್ಳೋ ಪ್ಲ್ಯಾನ್ಸೇ ಇರಲಿಲ್ಲ. ಬಟ್ ಸ್ಯಾರಿ ತೊಗೊಳೋದಕ್ಕೆ ಹೋಗಿ ಫೈನಲಿ ಯಾವುದೋ ಒಂದು ಸ್ಯಾರಿನ ಪರ್ಚೇಸ್ ಕೂಡ ಮಾಡಿದ್ವಿ. ಆ್ಯಂಡ್ ನನಗೆ ಈ ಸ್ಯಾರಿನ ಗಿಫ್ಟಾಗಿ ಕೊಡ್ತಾ ಇದ್ದಾಳೆ. ಯಾಕೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಅಲ್ಲಿಂದ ನಾವು ಡೈರೆಕ್ಟಾಗಿ ಹೊರಟಿದ್ದೆ ಬ್ಯಾಂಗಲ್ಸ್ಗೆ. ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಬ್ಯಾಂಗಲ್ಸ್ ಮ್ಯಾಚ್ ಮಾಡ್ಕೊಳ್ದೆ ಬರ್ತೀವಿ. ಅದರಲ್ಲೂ ಬ್ಯಾಂಗಲ್ಸಲ್ಲಂತೂ ನಾನಂತೂ ತುಂಬಾ ಪರ್ಟಿಕ್ಯುಲರ್. ನನಗೆ ಈ ಬ್ಯಾಂಗಲ್ಸ್ಗೆ ಈ ಸ್ಯಾರಿಗೆ ಇದೇ ಮ್ಯಾಚ್ ಇರಬೇಕು ಅಂತ ನಾನು ಹಾಕೊಳ್ಳೋಕೆ ತುಂಬಾ ಇಷ್ಟಪಡ್ತೀನಿ. ಸೊ ಅದರಲ್ಲೂ ಗಾಜಿನ ಬಳೆಸ್ ಅಂದರೆ ನಂಗೆ ತುಂಬಾ ಇಷ್ಟ. ಮಿಕ್ಸ್ ಆ್ಯಂಡ್ ಮ್ಯಾಚ್ ಆದರೂ ಪರವಾಗಿಲ್ಲ, ಸ್ಯಾರೀಸ್ ವೇರ್ ಮಾಡಿದಾಗ ನನಗೆ ಗಾಜಿನ ಬಳೆಗಳನ್ನೇ ಹಾಕೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಫಸ್ಟು ಈ ಥರ ಮ್ಯಾಚ್ ಮಾಡಿಕೊಟ್ರು. ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಿಕಾಸ್ 3 ಕಲರ್ಸಲ್ಲೂ ಮ್ಯಾಚ್ ಮಾಡಿಕೊಟ್ಟಿದ್ದಕ್ಕೆ ಅಷ್ಟು ನನಗೆ ಸ್ಯಾಟಿಸ್ಫೈ ಅಂತ ಅನಿಸಿಲ್ಲ. ಸೊ ಮತ್ತೆ ಚೇಂಜ್ ಮಾಡಿ ಈ ಥರ ಮಾಡಿಕೊಟ್ರು. ಇದನ್ನು ಕೂಡ ನನಗೇನೋ ತುಂಬ ಸ್ಯಾಟಿಸ್ಫೈ ಅಂತಲೇ वो जो भी आप नया डालोगे वो मेरे पास आएगा क्योंकि मैं ब्लॉग देखती हूँ ना. ಆ್ಯಂಡ್ ಸ್ವಲ್ಪ ಸಿಂಪಲ್ ಆಗಿದ್ರು ಪರವಾಗಿಲ್ಲ ಅಂದ್ಬಿಟ್ಟು ನಾನು ಈ ಥರ ಮ್ಯಾಚ್ ಮಾಡಿಸ್ಕೊಂಡೆ. ಫೈನಲಿ ಮ್ಯಾಚಿಂಗ್ ಎಲ್ಲ ಮುಗೀತು. ಆ್ಯಂಡ್ ಈ ಶಾಪಲ್ಲಿ ತುಂಬಾ ಚೆನ್ನಾಗಿ ಬ್ಯಾಂಗಲ್ಸ್ನ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಕೊಡ್ತಾರೆ. ನಿಮಗೆ ಯಾವ ರೀತಿ ಬೇಕಾದರೂ ಕಸ್ಟಮೈಸ್ಡ್ ಆಗಿ ಮಾಡಿಸ್ಕೊಬೋದು. ತುಂಬಾ ಚೆನ್ನಾಗಿತ್ತು. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಗೈಸುಗಳು ಯಾವತ್ತೂ ಬಳೆ ಗೆಳೆ ಎಲ್ಲ ಸೀನೇ ಇಲ್ಲ. ಬಟ್ ನಾನು ಕರ್ಕೊಬಂದು ಒಳ್ಳೆ ಹುಡುಗಿ ಮಾಡ್ತಾಯಿದ್ದೀನಿ. ಹಾಕೋ ಕ್ಲೀನಾಗಿ. ಓಕೆ, ಈ ಸ್ಯಾರಿಗೆ ಮ್ಯಾಚ್ ಮಾಡಿರೋದು ಚೆನ್ನಾಗಿದೆ ಬಿಡು. ವಿದ್ಯಾ ಅದನ್ನು ಮ್ಯಾಚ್ ಮಾಡಿದ, ನನಗೆ ಈ ಥರ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಡಾರ್ಕ್ ಕಲರ್ಸ್ ಇರಲಿ ಅಂತ. ಗೈಸ್ ನಾನು ಏನೂ ತೊಗೊಳೋದಕ್ಕಾಗಿಲ್ಲ. ಸ್ಯಾರೀಸ್ ಬ್ಯಾಂಗಲ್ಸ್ ಶಾಪಿಂಗ್ ಮಾಡೋ ಅಷ್ಟರಲ್ಲೇ ತುಂಬಾ ಲೇಟ್ ಆಗಿಬಿಡ್ತು. ಅದಕ್ಕೋಸ್ಕರ ಇವಾಗ ಪ್ರಶಾಂತ್ ಅವ್ರನ್ನ ಕರ್ಕೊಂಡು ಮತ್ತೆ ನೆಕ್ಸ್ಟ್ ಡೇ 12th ಮಾರ್ನಿಂಗ್ ಹೋಗಿ ಎಲ್ಲನೂ ತರೋಣ ಅಂತ ಹೋಗ್ತೀನಿ. ಸಿಕ್ಕಾಪಟ್ಟೆ ರಶ್ ಇದ್ದರು. ಆ್ಯಂಡ್ ಹಬ್ಬದ ದಿನ ನೀವೇನಾದರೂ ಥಿಂಗ್ಸ್ನ ತೊಗೊಳಕ್ಕೆ ಹೋಗಬೇಕು ಅಂದರೆ ನಿಮಗೆಲ್ಲ ಗೊತ್ತಿರುತ್ತಲ್ಲ ಎಷ್ಟು ಸ್ಕ್ಯಾಮ್ಸ್ ನಡೆಯುತ್ತೆ ಆ್ಯಂಡ್ ಆಲ್ಸೋ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ. ಬಟ್ ಹಾಗೆಲ್ಲ ಹೇಳೋದಕ್ಕಾಗಲ್ಲ, ಅವ್ರ ವ್ಯಾಪಾರ ಅವ್ರು ಮಾಡೇ ಮಾಡ್ತಾರೆ. ಸೊ ಮೊದಲಿಗೆ ಒಂದು ಕಾಫಿನ ಕುಡ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಫ್ರೂಟ್ಸ್ ತೊಗೊಳೋದಕ್ಕೆ ಅಂತ. ಈ ಹಬ್ಬದಲ್ಲಿ ನಾವು 5 ಥರ ಹಣ್ಣುಗಳನ್ನ ದೇವ್ರಿಗೆ ಇಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಚೂಸ್ ಮಾಡಿಕೊಂಡು ಯಾವ 5 ಥರದ ಹಣ್ಣುಗಳನ್ನ ಬೇಕು ಅದನ್ನು ತೊಗೊಂಡು ಫ್ಲವರ್ಸ್ಗೆ ಬಂದ್ವಿ. ಫ್ಲವರ್ಸಲ್ಲಂತೂ ಸಿಕ್ಕಾಬಟ್ಟೆ ವೆರೈಟೀಸ್ ಇರುತ್ತೆ ಆ್ಯಂಡ್ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಕೂಡ ಇರುತ್ತೆ. ನಿಮಗೆಲ್ಲ ಗೊತ್ತಲ್ವಾ ಹಬ್ಬ ಅಂದರೆ. ಫನ್ನಿ ಬಟ್ ಸೀರಿಯಸ್. ಕಮಿಂಗ್ ಟು ದಿಸ್ ಪಾರ್ಟ್, ಎಲ್ಲ ಥರನೂ ಹೂಗಳು ಬೇಕಾಗಿತ್ತು. ಗರ್ಕೆಯಿಂದ ಹಿಡಿದು ತುಳಸಿಯಿಂದ ಹಿಡಿದು ನಾವು ಡೈಲಿ ಏನೇನೆಲ್ಲ ಯೂಸ್ ಮಾಡ್ತೀವಿ ಎಲ್ಲ ಥರ ಹೂನು ತೊಗೊಂಡು, ಹಾಗೆ ತುಳಸಿಗೆ ಒಂದು ಹಾರ ಕೂಡ ತೊಗೋಬೇಕಾಗಿತ್ತು. ಆ್ಯಂಡ್ ನಾವು ಚಾಕ್ಲೇಟ್ ಕಲರಲ್ಲಿ ನೋಡ್ತಾ ಇದ್ವಿ. ಡ್ರೆಸ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂದರೆ ನಾನು ತೊಗೊಂಡಿರೋ ಸ್ಯಾರಿಗೆ ಚೆನ್ನಾಗಿ ಕಾಂಟ್ರಾಸ್ಟಾಗಿ ಮ್ಯಾಚ್ ಆಗುತ್ತೆ ಅಂತ. ಬಟ್ ಆ ಕಲರ್ ಹಾರ ಇರಲಿಲ್ಲ. ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಹೂಗಳೆಲ್ಲ ತೊಗೊಂಡ್ವಿ. ಮೊದಲೆಲ್ಲ ಅಮ್ಮನ ಮನೇಲಿ ಮಾಡಬೇಕಾದ್ರೆ ಸಿಕ್ಕಾಬಟ್ಟೆ ಅಮ್ಮ ಮತ್ತು ನಾನು ಇಬ್ಬರೂ ಡಿವೈಡ್ ಮಾಡ್ಕೊಂಡು ಬಿಡ್ತಾ ಇದ್ವಿ. ಬಟ್ ಇಲ್ಲಿ ನಾನು ಒಬ್ಬಳೇ ಮಾಡಬೇಕಾಗಿರೋದ್ರಿಂದ ಆ್ಯಂಡ್ ಪ್ರಶಾಂತ್ ಅವ್ರು ಕೂಡ ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡಿದ್ರು. ನನಗೆ ಎಲ್ಲನೂ ಹೆಲ್ಪ್ ಮಾಡಿಕೊಟ್ರು. ಬಟ್ ಏನಾದರೂ ನೈವೇದ್ಯಕ್ಕೆ ಅಥವಾ ಮತ್ತೊಂದು ಸಣ್ಣ ಪುಟ್ಟದಕ್ಕೆ ಅಮ್ಮ ಇದ್ದಿದ್ರೆ ಕ್ಲೀನಾಗಿ ಎಲ್ಲನೂ ಹೆಲ್ಪ್ ಮಾಡಿಕೊಡ್ತಿದ್ರು. ಈ ಹಬ್ಬದ ವಿಶೇಷತೆ ಅಂದರೆ ನೆಲ್ಲಿಕಾಯಲ್ಲಿ ದೀಪ ಹಚ್ಚಬೇಕಾಗಿರೋದ್ರಿಂದ 3, 5 ಅಥವಾ 9, 12 ಈ ಥರ ದೀಪನ ಹಚ್ತಾರೆ. ಅದನ್ನು ಕೂಡ ನಾನು 5 ದೀಪನ ಹಚ್ಚಬೇಕು ಅಂತ 5ನ ತೊಗೊಂಡು ಅದರದ್ದು ರೆಂಬೆನ ಕೂಡ ತೊಗೋಬೇಕಾಗಿತ್ತು. ಯಾಕಂತ ಅಂದರೆ ಇದೇ ವಿಶೇಷತೆ ಅಲ್ವಾ. ಇದನ್ನು ತುಳಸಿ ಪಾಟಲ್ಲಿ ಇಡಬೇಕು. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿರೋದನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಎದ್ದು ಕಾಣಿಸ್ಲಿ ಅಂತ. ಜೊತೆಗೆ ಈ ಹಬ್ಬದಲ್ಲಿ ತುಳಸಿನ ಹೊಸದಾಗಿ ತಂದು ಮನೇಲಿ ಇಟ್ಟರು ಕೂಡ ಅಥವಾ ಮನೇಲಿ ಇಟ್ಟರು ಕೂಡ ತುಂಬಾ ಒಳ್ಳೆಯದಾಗುತ್ತೆ ಅಂತಾರೆ. ಸೊ ಅದಕ್ಕೆ ಒಂದು ತುಳಸಿ ಪಾಟ್ ಕೂಡ ತೊಗೊಂಡೆ. ಎಲ್ಲ ಇಟ್ಕೊಂಡು ಕ್ಲೀನಾಗಿ ಬ್ಲಾಗ್ ಮಾಡೋದಕ್ಕೆ ಆಗ್ತಿಲ್ಲ.
ಆ್ಯಂಡ್ ಇದು ದ ಮೇನ್ ಪಾರ್ಟ್ ಏನಂತ ಅಂದರೆ ದೀಪಗಳನ್ನ ಕೊಡಬೇಕು ಅಂತ ಹೇಳ್ತಾರೆ. ಅರಿಶಿನ ಕುಂಕುಮಕ್ಕೆ ನಾವು ಮುತ್ತೈದೆಯರನ್ನ ಕರೆದಾಗ ಜೋಡಿ ದೀಪನ ಕೊಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನೊಂದು 10 ಸೆಟ್ ದೀಪಗಳನ್ನ ಕೂಡ ತೊಗೊಂಡೆ. ಲಾಸ್ಟ್ದಾಗಿ ಬಾಳೆಕಂದನ ತೊಗೋಬೇಕಾಗಿತ್ತು. ಬಾಳೆಕಂದನ ತೊಗೊಂಡು ನಾವು ಕ್ವಿಕ್ಕಾಗಿ ಬೇಗ ಮನೆಗೆ ಬಂದ್ವಿ. ಯಾಕಂದರೆ ನಾನು ಮನೆಗೆ ಬಂದಾಗಲೇ 3 o'clock ಆಗಿಬಿಟ್ಟಿತ್ತು. ನಾನು 5 to 6 ಒಳಗಡೆ ಪೂಜೆ ಎಲ್ಲ ಮುಗಿಸ್ಬೇಕಾಗಿತ್ತು. ಸ್ವಲ್ಪನೇ ನಿಧಾನಕ್ಕೆ ಸುಧಾರಿಸ್ಕೊಂಡೆ ಎಲ್ಲನೂ ಒಂದೊಂದೇ ಕೆಲಸನ ಮಾಡ್ಕೋತಾ ಇದ್ದೆ. ಈ ಸ್ಯಾರಿ ನಾನು ದೇವರಿಗೆ ಉಡಿಸ್ತಾ ಇರೋದು. ತುಂಬಾ ಚೆನ್ನಾಗಿದೆ, ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವರಿಗೆ. ಸೊ ಒಂದೊಂದಾಗಿ ಎಲ್ಲನೂ ರೆಡಿ ಮಾಡಿಕೊಂಡೆ. ನಾವೆಲ್ಲ ಯೂಶ್ವಲಿ ತುಳಸಿ ಪಾಟ್ನ ಮನೆಯಿಂದ ಹೊರಗಡೆನೇ ಇಟ್ಟು ಮನೆ ಆಪೋಸಿಟಲ್ಲಿ ಇಟ್ಟು ಪೂಜೆನ ಮಾಡ್ಕೊತೀವಿ. ಸೊ ಅದು ಯಾವಾಗಲೂ ಪದ್ಧತಿಯಲ್ಲಿ ಇರೋದೇ ಹಾಗೆ. ಬಟ್ ಈ ಹಬ್ಬದಲ್ಲಿ ಕೆಲವೊಬ್ಬರು ಮನೆ ಹೊರಗಡೆ ಕೂಡ ಪೂಜೆ ಮಾಡ್ತಾರೆ ಅಥವಾ ಮನೆ ಒಳಗಡೆ ಕೂಡ ಪೂಜೆ ಮಾಡ್ತಾರೆ. ನಾನು ಯಾವಾಗಲೂ ಪ್ರತಿ ವರ್ಷ ಮನೆ ಒಳಗಡೆನೇ ಪೂಜೆ ಮಾಡೋದ್ರಿಂದ ನಾವು ಮನೆ ಒಳಗಡೆ ತುಳಸಿ ಪಾಟ್ನ ತೊಗೊಂಡು ಹೋಗೋಕ್ಕಿಂತ ಮುಂಚೆ ಈ ಥರ ಸಿಂಪಲಾಗಿ ಪೂಜೆನ ಮಾಡಿ ಎಲೆ ಅಡಿಕೆ ಬಾಳೆಹಣ್ಣ ಇಟ್ಟು ನಂತರ ಪಾಟ್ನ ತೊಗೊಂಡು ಒಳಗಡೆ ಹೋಗ್ತೀವಿ, ತುಳಸಿ ಪಾಟ್ನ. ಹಾಗೆ ನಾವು ಹೊಸದಾಗಿ ತಂದಿರೋ ತುಳಸಿ ಗಿಡನ ಯಾವಾಗಲೂ ತುಳಸಿ ಗಿಡನ ನೀವೇನಾದರೂ ನೆಡಬೇಕು ಅಂತಂದರೆ ಥರ್ಸ್ಡೇಸ್ ನೆಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಗುರುವಾರದ ದಿನ ನೀವು ತುಳಸಿ ಗಿಡನ ನೆಟ್ಟು ಅದಕ್ಕೆ ಪೂಜೆ ಮಾಡಿಕೊಂಡು ಒಳಗಡೆ ತೊಗೊಂಡೋದ್ರೆ ತುಂಬಾ ಒಳ್ಳೇದು ಅಂತಾರೆ. ಅದಕ್ಕೋಸ್ಕರ ನಾನು ಒಂದೇ ಪಾಟ್ಗೆ ಹಾಕ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಹಾಕಿರಲಿಲ್ಲ. ಈಗ ಅದಕ್ಕೆ ಪೂಜೆನ ಸಲ್ಲಿಸಿ ಮತ್ತೆ ಒಳಗಡೆ ತೊಗೊಂಡೋಗಿ ನಂತರ ನಾನು ಗುರುವಾರದ ದಿನ ಅದನ್ನು ನೆಡ್ತೀನಿ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಆಚರಣೆನ ಮಾಡ್ತಾರೆ. ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಕಾರ್ತಿಕ ಶುಕ್ಲ ಏಕಾದಶಿ ದಿನ ದ್ವಾದಶಿ ತಿಥಿಯ ಪ್ರದೋಷ ಅವಧಿಯಲ್ಲೇ ತುಳಸಿ ವಿವಾಹನ ಮಾಡ್ತಾರೆ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ಮುಹೂರ್ತಗಳನ್ನ ಎಕ್ಸ್ಚೇಂಜ್ ಮಾಡಿ ಹೇಳ್ತಾ ಇದ್ರು. ಬಟ್ ಪರ್ಫೆಕ್ಟ್ ಮುಹೂರ್ತ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಇದು ಸಂಜೆ 5:29 ಸ್ಟಾರ್ಟ್ ಆಗಿ ಮತ್ತೆ 7:53 ಮುಗಿತಾಯಿತು. ಸೊ ಆ ಅವಧಿ ಒಳಗಡೆ ನಾವು ಪೂಜೆನ ಮಾಡ್ಕೊಬೇಕಾಗಿತ್ತು. ತುಳಸಿ ಪೂಜೆನ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಕಾರ್ತಿಕ ಮಾಸನ ಪವಿತ್ರ ಮಾಸ ಅಂತ ಕೂಡ ಕರೀತಾರೆ. ಈ ಟೈಮಲ್ಲಿ ವಿಷ್ಣು ಪರಮಾತ್ಮ ಯೋಗ ನಿದ್ರೆಯಿಂದ ಎಚ್ಚರಗೊಳ್ತಾರೆ. ಸೊ ಇದರಿಂದ ಎಲ್ಲ ಶುಭ ಕಾರ್ಯಗಳು ಪ್ರಾರಂಭ ಆಗುತ್ತೆ. ಈ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡ ನೆಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಕೂಡ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಯಾರಾದರೂ ಇನ್ನೂ ನೆಟ್ಟಿಲ್ಲ ಅಂತ ಅಂದರೆ ಇವತ್ತೂ ಕೂಡ ಟೈಮ್ ಇದೆ. ಸಂಜೆ 7 ಗಂಟೆವರೆಗೂ ಆರಾಮಾಗಿ ಯಾವುದಾದ್ರೂ ಒಂದು ತುಳಸಿ ಪಾಟ್ನ ತಂದು ಪೂಜೆನ ಮಾಡಿ. ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡ ತಂದು ನೆಡೋದ್ರಿಂದ ಮಂಗಳಕರ ಆಗುತ್ತೆ ಎಲ್ಲ ಕಾರ್ಯಗಳು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ಮಟ್ಟಿಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಕಾರ್ತಿಕ ಮಾಸದಲ್ಲಿ ನೀವು ಮಂಗಳವಾರದ ಹೊತ್ತು ಮಾತ್ರ ನೀವೇನಾದರೂ ತುಳಸಿ ಎಲೆ ಕೇಳ್ತಿದ್ದೀರಾ ಅಂತ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮುಗಿಸಿ ನಂತರ ನೀವು ತುಳಸಿ ಎಲೆನ ಕೇಳಿ. ಇಲ್ಲ ಅಂತ ಅಂದರೆ ಯಾವುದ್ಯಾವುದೋ ಸಮಯದಲ್ಲಿ ನೀವೇನಾದರೂ ತುಳಸಿ ಎಲೆನ ಕೇಳ್ತಾ ಇದ್ದೀರಾ ಅಥವಾ ಸಂಜೆ ಟೈಮಲ್ಲಿ ಏನಾದರೂ ತುಳಸಿಗೆ ನೀರನ್ನ ಹಾಕ್ತಾ ಇದ್ದೀರಾ, ಈ ಥರ ಎಲ್ಲ ಮಾಡಿದ್ರೆ ಮನೇಲಿ ಶಾಂತಿ ನೆಮ್ಮದಿ ಹಾಳಾಗುತ್ತೆ. ಈ ಥರದೆಲ್ಲ ಸಣ್ಣ ಪುಟ್ಟ ವಿಚಾರಗಳು ನಮಗೆಲ್ಲ ಗೊತ್ತಿರಲ್ಲ. ನಾನು ಕೆಲವೊಂದಷ್ಟನ್ನು ತಿಳ್ಕೊಂಡು ನಾನು ಈಗ ಸಿಂಪಲ್ ಆಗಿ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಇಷ್ಟೆಲ್ಲ ರೆಡಿ ಮಾಡೋಷ್ಟಲ್ಲೇ 4:30 ಆಗಿಬಿಡ್ತು. ಅದಕ್ಕೋಸ್ಕರ ನಾನು ರೆಡಿಯಾಗಿ ಪೂಜೆನ ಮಾಡೋದಕ್ಕಾಗಿಲ್ಲ. ಬೇಗ ಕ್ವಿಕ್ಕಾಗಿ ಎಲ್ಲನೂ ಮನೆಗೆ ಅರಿಶಿನ ಕುಂಕುಮಕ್ಕೆ ಮುತ್ತೈದೆಯರನ್ನ ಕರಿಬೇಕಲ್ವಾ, ಅದಕ್ಕೋಸ್ಕರ ಇವಾಗ ಎಲ್ಲನೂ ರೆಡಿ ಮಾಡ್ಕೊತಿದ್ದೀನಿ. ಎಲೆ ಅಡಿಕೆ ಬಾಳೆಹಣ್ಣು. ಹಾಗೆ ನಾನು ಮುಂಚೆನೇ ಹೇಳಿದಾಗಲೇ ಮುತ್ತೈದೆಯರಿಗೆ ದೀಪನ ಕೊಡಬೇಕು ಅಂತ ನಾನು ಹೇಳಿದ್ನಲ್ಲ. ಈ ಕಾರ್ತಿಕ ಮಾಸದಲ್ಲಿ ದೀಪನ ಕೊಟ್ಟರೆ ತುಂಬಾ ಒಳ್ಳೆಯದು ಅಂತಾರೆ. ನೆಕ್ಸ್ಟ್ ನೀವು ಯಾರಾದರೂ ಕೊಡ್ತೀರಾ ಅಂತ ಅಂದರೆ ಈ ರೀತಿ ಫಾಲೋ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಪೂಜೆ ಮಾಡ್ಕೊಳ್ಳೋದಕ್ಕೆ ಟೈಮಿಂಗ್ ಇದ್ದಿದ್ದರಿಂದ ಮೊದಲು ಫಸ್ಟು ಪೂಜೆನ ಮುಗಿಸಿ ನಂತರ ಹೊರಗಡೆ ಎಲ್ಲ ರಂಗೋಲಿನ ನಿಧಾನಕ್ಕೆ ಹಾಕೋಣ ಅಂತ ಅಂದ್ಕೊಂಡು ನಾನು ಕೂಡ ಸ್ವಲ್ಪ ನಿಧಾನಕ್ಕೆ ರಂಗೋಲಿ ಎಲ್ಲ ಹಾಕ್ಕೊಂಡು ನನಗೆ ಯಾವ ರೀತಿ ಬೇಕು ಡಿಸೈನ್ಸ್ ಎಲ್ಲ ಮಾಡ್ಕೊತಿದ್ದೆ. ಹಾಗೆ ಬಳೆಗಳೆಲ್ಲ ಇಡಬೇಕಿತ್ತು, ಅದನ್ನು ಕೂಡ ರೆಡಿ ಮಾಡಿಕೊಂಡು ಹೂಗಳೆಲ್ಲ ಇಡಬೇಕಿತ್ತಲ್ಲ. ಸೊ ಸ್ವಲ್ಪ ಜಾಸ್ತಿ ಜನ ಬರೋದ್ರಿಂದ ಹೂವೆಲ್ಲ ಕಟ್ ಮಾಡಿಟ್ಕೊಂಡು ಸ್ವಲ್ಪ ಬಿಡು ರೋಸ್ ಕೂಡ ಇಟ್ಕೊತಾ ಇದ್ದೀನಿ. ಯಾವಾಗಲೂ ನನಗೆ ಇದೇ ರೀತಿ ಆಗುತ್ತೆ. ನಾನೇನಾದರೂ ಕೆಲಸಗಳೆಲ್ಲ ಇದ್ದರೆ ಮೊದಲು ಕೆಲಸಗಳೆಲ್ಲ ಪೆಂಡಿಂಗಲ್ಲಿಟ್ಟು ಫಸ್ಟ್ ದೇವ್ರ ಪೂಜೆನೆಲ್ಲ ಮುಗಿಸ್ಬಿಟ್ಟು ನಂತರ ನಾನು ರಂಗೋಲಿ ಹಾಕ್ಕೊಳ್ಳೋದು, ಇಲ್ಲ ಸಣ್ಣ ಪುಟ್ಟದೇನಾದರೂ ಡೆಕೋರೇಷನ್ಸ್ ಏನಾದರೂ ಮಾಡ್ಕೊಳ್ಳೋದು, ಈ ಥರ ಪ್ಲೇಟ್ಸ್ ಅರೇಂಜ್ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ನಿಧಾನಕ್ಕೆ ಮಾಡಿಕೊಂಡು ನಂತರ ನಾನು ಅರಿಶಿನ ಕುಂಕುಮಕ್ಕೆಲ್ಲ ಹೇಳೋದಕ್ಕೆ ಅಂತ ಒಂದು ರೌಂಡ್ ಹೋಗ್ತೀನಿ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಈಸಿ ಕೂಡ ಆಗುತ್ತೆ ಆ್ಯಂಡ್ ಇನ್ ಟೈಮ್ಗೆ ಪೂಜೆ ಕೂಡ ಮುಗಿಯುತ್ತೆ. ಇದೊಂಥರ ವಿಶೇಷ ಅಂತ ಹೇಳ್ಬೋದು. ನನಗೆ ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಈ ಥರ ಫಸ್ಟ್ ನಾನು ದೀಪ ಇಟ್ಟು ಎಲೆ ಅಡಿಕೆನ ಕೊಡ್ತಾ ಇರೋದು. ಹಾಗೆ ಅದಾದಮೇಲೆ ತುಳಸಿ ಕಟ್ಟೆ ರಂಗೋಲಿ ಕೂಡ ಹಾಕೋಬೇಕಾಗಿತ್ತು. ಇದೊಂಥರ ಸ್ಪೆಷಲ್. ಯಾಕಂತ ಅಂದರೆ ಫಸ್ಟ್ ಟೈಮ್ ನಾನು ಈ ಥರ ರಂಗೋಲಿನ ಹಾಕೊತಾ ಇದ್ದೀನಿ. ಯೂಶ್ವಲಿ ನಾರ್ಮಲ್ ರಂಗೋಲೀಸ್ ಎಲ್ಲ ಹಾಕೋದು ಕಾಮನ್ ಅಲ್ವಾ, ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಹೇಳಿಬಿಟ್ಟು ಸ್ವಸ್ತಿಕ್ನ ಬಿಟ್ಟು ತುಳಸಿ ಕಟ್ಟೆ ಮಾಡಿ ಅದ್ರ ಕೆಳಗಡೆ ಮದುವೆ ಗಂಡು ಹೆಣ್ಣಿಗೆ ಸೆರಗಿನ ಗಂಟ ಹಾಕ್ತಾರಲ್ವ, ಆ ಥರದ ಒಂದು ಡ್ರಾಯಿಂಗ್ನ ಮಾಡಿದ್ದೆ. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿತ್ತು. ಹಾಗೆ ಈಗ ನೈವೇದ್ಯದ ಪಾರ್ಟ್ ನಾನು ತುಪ್ಪದಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಮೊದಲೇ ಹುರಿದು ಎತ್ತಿಟ್ಕೊಂಡು ಈಗ ಬೆಲ್ಲ ಹಾಕೊತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಲೈಟಾಗಿ ಕರಗೋ ಥರ ಬಂದಾಗ ಅದಕ್ಕೆ ನೀವು ಇವಾಗ ಕಾಯಿ ತುರಿನ ಹಾಕೊಬೇಕು. ಕಾಯಿ ತುರಿ ಮತ್ತು ಬೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ ಅದನ್ನು.
ಇದು ಕೃಷ್ಣನಿಗೆ ಪ್ರಿಯವಾದದ್ದ ನೈವೇದ್ಯ, ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ. ಇದೆರಡು ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಹುರಿದ ನಂತರ ನಾನಿಲ್ಲಿ ನೆನೆಸಿಟ್ಟಿರುವಂಥ ಅವಲಕ್ಕಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಹಸಿ ಹಾಲನ್ನ ಹಾಕ್ತಾಯಿದ್ದೀನಿ. ಹಸಿ ಹಾಲು, ಡ್ರೈ ಫ್ರೂಟ್ಸ್ ಏನೇನೆಲ್ಲ ಹುರಿದಿಟ್ಕೊಂಡಿದ್ರಿ ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಮೊದಲೆಲ್ಲ ಬೆಲ್ಲ ಹಾಕಿದ್ದೀವಲ್ವ, ನಿಮಗೆ ಕಣ್ಣಳ್ತಿಯಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ತುಂಬ ಲೈಟಾಗಿ ಕಾಣಿಸ್ತಿದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳಿ. ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬೇಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. 5 ನಿಮಿಷ ಚೆನ್ನಾಗಿ ಸ್ಟಿರ್ ಮಾಡಿ ಅದರ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ನಂತರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಂತರ ಆಫ್ ಮಾಡಿಬಿಡಿ. ಸೊ ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ನೈವೇದ್ಯ ರೆಡಿ ಆಗಿಬಿಡುತ್ತೆ. ಈಗ ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿ ದೀಪನ ಹಚ್ಕೊತಾ ಇದ್ದೀನಿ. ಇದು ನೀವು 5, 3, 9, 12, 21 ಈ ಥರ ಇಟ್ಕೊಬೋದು. ನಾನು 5 ಮಾತ್ರ ಇಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿನೆಲ್ಲ ಕ್ಲೀನಾಗಿ ಹೋಲ್ಡ್ ಮಾಡಿ ಒಳಗಡೆ ತುಪ್ಪದ ದೀಪನೇ ಹಚ್ಚಬೇಕು. ಇದರಲ್ಲಿ ಎಣ್ಣೆಯಿಂದ ಹಚ್ಚಬೇಡಿ. ತುಪ್ಪದ ಬತ್ತಿ ಹಾಕಿ ಕ್ಲೀನಾಗಿ ದೀಪನ ಬೆಳಗಿ. ಇದರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ನಿಮಗೆಲ್ಲ ಅನ್ನಿಸ್ಬೋದು ಅವಲಕ್ಕಿ ಪ್ರಸಾದನೇ, ಅವಲಕ್ಕಿ ನೈವೇದ್ಯನೇ ಇಡಬೇಕಾ ಅಂತ. ಅಂದರೆ ಕುಚೇಲನ್ನೇ ಕುಬೇರನ್ ಮಾಡಿರೋಂಥ ಕೃಷ್ಣ ಅವಲಕ್ಕಿಗೆ ಹೊಲಿದಿದ್ದಾನೆ. ಅದಕ್ಕೋಸ್ಕರ ನೀವು ಅವಲಕ್ಕಿಯಿಂದನೇ ನೈವೇದ್ಯ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಹಾಗೆ ತುಂಬ ಜನ ಕೋಸಂಬರಿ ಕೂಡ ಮಾಡ್ತಾರೆ. ಇದಕ್ಕೆ ಅದು ಅವ್ರವ್ರಿಗೆ ಬಿಟ್ಟಿದ್ದು. ನಿಮಗೆ ಮಾಡಬೇಕು ಅಂತ ಅನ್ಸಿದ್ರೆ ನೀವು ತಿಳಿದಿರೋ ಮಟ್ಟಿಗೆ ನೀವು ಕೂಡ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನಿಲ್ಲಿ ಅವಲಕ್ಕಿ ನೈವೇದ್ಯ ಮಾಡಿ ಕ್ಲೀನಾಗಿ ದೀಪ ಎಲ್ಲ ರೆಡಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಸ್ವಲ್ಪ ಅಕ್ಕಿ ಮೇಲೆ ದೀಪಗಳನ್ನೆಲ್ಲ ಇಟ್ಟು ಒಂದೊಂದು ದೀಪಕ್ಕೂ ಒಂದೊಂದು ಹೂನ ಇಟ್ಟು ದೇವರಿಗೆ ದೀಪನ ಬೆಳಗಬೇಕು. ಹಾಗೆ ತುಳಸಿಗೆಲ್ಲ ದೀಪನ ಬೆಳಗಿದ ನಂತರ ಮನೆ ಹೊರಗಡೆ ಹೋಗಿ ಕ್ಲೀನಾಗಿ ಡೋರ್ಗೂ ಕೂಡ ನೀವು ದೀಪನ ಬೆಳಗಬೇಕಾಗುತ್ತೆ. ನನ್ನ ಲಂಗ ದಾವಣಿಯಿಂದ ರಂಗೋಲಿ ಕೂಡ ಸ್ವಲ್ಪ ಎಲ್ಲ ಹಾಳಾಗ್ಬಿಡ್ತು. ಬಟ್ ಏನೂ ಮಾಡೋದಕ್ಕಾಗಲ್ಲ. ಈ ಥರದ್ದೆಲ್ಲ ಸಮ್ಟೈಮ್ಸ್ ಆಗ್ತಾ ಇರುತ್ತೆ. ನೀವು ನಿಮ್ಮ ಔಟ್ಫಿಟ್ ಕ್ಯಾರಿ ಮಾಡಿಕೊಂಡು ಇದೆಲ್ಲ ಮಾಡೋದು ತುಂಬಾ ಕಷ್ಟ. ಹಾಗೆ ಇದೆಲ್ಲ ಮುಗ್ದಿದ ನಂತರ ನಾವಿವಾಗ ರಾತ್ರಿ ಮಲಗುವಂಥ ಟೈಮಲ್ಲಿ 1 ಲೋಟ ಹಾಲನ್ನು ಚೆನ್ನಾಗಿ ಕಾಯಿಸಿ ತುಳಸಿ ಹತ್ರ ಬಲಭಾಗದಲ್ಲಿ ಇಡಬೇಕಾಗುತ್ತೆ. ಹಾಗೆ ಅದರಿಂದ ಇರೋದು ತುಳಸಿ ಹಾರ, ಅದನ್ನು ನಾನು ಹಾಕ್ತೀನಿ. ಯಾಕಂದರೆ ನಾನು ನಾನ್ ವೆಜ್ ತಿನ್ನಲ್ಲ, ಅದಕ್ಕೋಸ್ಕರ ನಾನು ತುಳಸಿ ಹಾರನ ವೇರ್ ಮಾಡ್ತೀನಿ. ಈ ರೀತಿ ಹಾಲನ್ನು ಪೂಜೆ ಮುಗಿದ ಮೇಲೆ ಏನಕ್ಕೆ ಇಡ್ತಾರೆ ಅಂತ ಅಂದರೆ ಕೃಷ್ಣ ರಾತ್ರಿ ಏಕಾಂತದಲ್ಲಿದ್ದಾಗ ಬಂದು ಹಾಲನ್ನು ಕುಡಿತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅದಕ್ಕೋಸ್ಕರ ನಾನು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಈಗ ಕೊನೆಯದಾಗಿ 1 ಚಮಚ ಹಾಲನ್ನು ನಮ್ಮ ಕೈಯಲ್ಲಿ ಹಾಕ್ಕೊಂಡು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ತುಳಸಿ ಬುಡಕ್ಕೆ ಬಿಡಬೇಕು. ಇದರಿಂದ ನೀವು ಮಾಡಿರುವಂಥ ಪೂಜಾ ಫಲ ನಿಮಗೆ 100% ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ 3 ಬಾರಿ ಕೈ ಮೇಲೆ 1 ಚಮಚ ಹಾಲನ್ನು ಹಾಕ್ಕೊಂಡು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಬಿಡಬೇಕು. ನೀವು ಮದುವೆ ಆಗಿದ್ರೆ ಗಂಡ ಹೆಂಡತಿ ಮಾಡಿ, ಮದುವೆ ಆಗಿಲ್ಲ ಅಂತಂದರೆ ನೀವು ಒಬ್ಬರೇ ಮಾಡ್ಬೋದು. ನಿಮ್ಮ ಸಂಕಲ್ಪ ಈಡೇರುತ್ತೆ. ನಾನಿಲ್ಲಿ ಮಾಡಿರೋಂಥ ಪೂಜೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈ ವಿಡಿಯೋನ ಮರಿದಿನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ನಿಮ್ಮೆಲ್ಲರೂ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.